ಬರಲ್ಲ. ದುಡ್ಡು ಇದ್ದಾಗ ನಿಮ್ಗೆ ಯಾವ್ದ್ರ ಬೆಲೆ ಕೂಡ ಗೊತ್ತಾಗಲ್ಲ. ದುಡ್ಡಿಲ್ಲ ಅಂದಾಗ ಇದೆಲ್ಲಾನು ನಿಮ್ಗೆ ಅನುಭವ ಆಗುತ್ತೆ ಫ್ರೆಂಡ್ಸ್. ದುಡ್ಡಿದ್ರೆ ಎಲ್ಲ ಬರ್ತಾರೆ, ದುಡ್ಡಿಲ್ಲ ಅಂದ್ರೆ ಯಾರೊಬ್ರು ಬರಲ್ಲ. ನಮಗೋಸ್ಕರ ನಾವು ಬದುಕ್ಬೇಕು. ಅದೇ ನಮ್ಮ ನಂಬಿದಂತೆ ತಂದೆ ತಾಯಿಗೋಸ್ಕರ ನಾವು ಬದುಕ್ಬೇಕು ಫ್ರೆಂಡ್ಸ್. ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತು ಹೇಳಿದ್ದಾರೆ ಫ್ರೆಂಡ್ಸ್, ಓಕೆನಾ? ಎಲ್ಲಿಯವರೆಗೆ ನೀನು ಎಲ್ಲಾ ನೋವು ಕಷ್ಟ ಅನುಭವಿಸ್ಕೊಂಡು ಸುಮ್ನೆ ಇರ್ತೀಯೋ ಅಲ್ಲಿಯವರೆಗೂ ನೀನು ಒಳ್ಳೆಯವನಾಗಿರ್ತೀಯ. ನೀನ್ ಯಾವಾಗ ಅವ್ರು ಹೇಳಿದ ಮಾತಿಗೆ ತಿರುಗಿ ಮಾತಾಡ್ತೀಯ ಅವಾಗ ನೀನು ಕೆಟ್ಟವನಾಗ್ತೀಯ ಫ್ರೆಂಡ್ಸ್, ಓಕೆನಾ? ಸೊ ಎಷ್ಟು ಒಳ್ಳೆ ಮಾತು ಹೇಳಿದ್ದಾರೆ ನೋಡಿ. ಅದೇ ತರ ದೂರದಿಂದ ನಾವು ಯಾವ್ದಾದ್ರು ಬೆಟ್ಟ ನೋಡಿದ್ರೆ ಎಷ್ಟು ಸುಂದರ ಕಾಣ್ತದೆ, ಎಷ್ಟು ಚೆನ್ನಾಗಿ ಕಾಣ್ತದಲ್ಲ. ಆ ಬೆಟ್ಟದ ಹತ್ರ ಹೋದ್ರೆ ಕಲ್ಲು ಮುಳ್ಳು, ಆ ಬೆಟ್ಟ ಹತ್ತೋಕೆ ಎಷ್ಟು ಕಷ್ಟ ಆಗುತ್ತೆ. ಅವಾಗ ಕಾಲಿ ಕಲ್ಲು ಚುಚ್ಚುತ್ತೆ, ಮುಳ್ಳು ಚುಚ್ಚುತ್ತೆ, ಸುಸ್ತಾಗುತ್ತೆ. ಅದೇ ತರ ನಮ್ ಜೀವನ ಕೂಡ, ಓಕೆನಾ? ದೂರದಿಂದ ಯಾರೊಬ್ರು ಈ ತರ ಜೀವನ ಮಾಡ್ತಾ ಇದಾರೆ, ಅವ್ರದ್ದು ಆ ತರ ಜೀವನ ಇದೆ ಅಂತ ಹೇಳೋದು ತುಂಬಾ ಸುಲಭ, ಓಕೆನಾ? ನಾವು ಅದೇ ತರ ಜೀವನ ರೂಪಿಸಕ್ ಹೋದ್ರೆ ತುಂಬಾನೇ ಕಷ್ಟ ಇದೆ. ಒಂದು ಕಲ್ಲು